ನೋಡ್ರಿ, ಸಾಧಾರಣ ವಿಶ್ವಾಸಿಗಳಾಗಿ ನಿಮಗೆ ಒಂದು 10 ಹೋರಾಟ ಇದ್ದರೆ, ಸೇವಕರಾಗಿರುವಂಥ ನಮಗೆ ಸೇವಕರಿಗೆ ಅನೇಕ ಹೋರಾಟಗಳಿರ್ತದೆ. ಆದರೆ ನಾವು ಗುಣಗುಟ್ಟುತ್ತಾ ಇದ್ದರೆ ನಮ್ಮೊಳಗೂ ಸಮಾಧಾನ ಇಲ್ಲ, ದೇವರಿಗೂ ಮೆಚ್ಚುಗೆ ಇಲ್ಲ, ನಮ್ಮ ಸುತ್ತಲೂ ಇರೋರಿಗೂ ಪ್ರಯೋಜನವೇ ಇಲ್ಲ. ಹಲ್ಲೆಲೂಯಾ. ನಿಮ್ಮನ್ನು ನೋಡಿ ಒಂದು ಪ್ರಶ್ನೆ ಕೇಳ್ತೀನಿ. ಗುಣಗುಟ್ಟೋದ್ರಿಂದ ಯಾರಿಗೆ ಏನು ಪ್ರಯೋಜನ? ಹಲ್ಲೆಲೂಯಾ. ಆಮೇನ್. ದಯವಿಟ್ಟು ಕೋಪಿಸ್ಕೋಬೇಡ್ರಿ. ನಯಾ ಪೈಸಾಗೂ ಪ್ರಯೋಜನ ಇಲ್ಲ. ನೀನು ಗುಣಗುಟ್ಟೋದ್ರಿಂದ ನಯಾ ಪೈಸಾಗೂ ಪ್ರಯೋಜನ ಇಲ್ಲ. ನಿನ್ನೊಳಗೂ ಸಮಾಧಾನ ಇಲ್ಲ, ದೇವರಿಗೂ ಸಮಾಧಾನ ಇಲ್ಲ, ದೇವರು ಅದನ್ನು ಮೆಚ್ಚಿಸೋದಿಲ್ಲ, ನಿನ್ನ ಸುತ್ತಲೂ ಇರೋರು ಅದನ್ನು ಮೆಚ್ಚಿಸೋದಿಲ್ಲ. ಯೋಚನೆ ಮಾಡಿ ನೋಡ್ರಿ, ಈಗ ನಿಮ್ಮ ಹೆಂಡತಿ ಬರೀ ಗುಣಗುಡ್ತಾ ಇರ್ತಾರೆ, ನಿಮ್ಮ ಗಂಡ ಗುಣಗುಡ್ತಾ ಇರ್ತಾರೆ. ಅಯ್ಯೋ ಏನಾಯಿತು, ಅಯ್ಯೋ 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 ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ. ಸುತ್ತಲಿರೋರು ಏನು, ಅಪ್ಪ ನನ್ನ ಅಪ್ಪ ಎಷ್ಟು ಗುಣಗುಡ್ತಾರಪ್ಪ, ಓ ನಾನು ಈ ಥರನೇ ಗುಣಗುಟ್ಟಬೇಕು, ಸಂತೋಷ ಇರತ್ತಾ? ಅಯ್ಯೋ ಇವನಿಗೆ ಯಾವಾಗಲೂ ಇದೆ, ಇವಳಿಗೆ ಯಾವಾಗಲೂ ಇದೆ. ಹಲ್ಲೆಲೂಯಾ. ಯೆಹೋವ ಈರೇನು ನೋಡಬೇಕಾದ್ರೆ, ಪರೀಕ್ಷೆಗೊಳಗಾದಾಗ, ಕಷ್ಟಗಳಿರಬೇಕಾದ್ರೆ ನಂಬಿಕೆಯ ಮಾತುಗಳನ್ನು ಆಡು, ಗುಣಗುಟ್ಟಬೇಡ.